ಸರಿ ಮೋಸ ಆಗುತ್ತೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಅಂತಾರೆ. ಮೋಸ ಮಾಡ್ಕೊಂಡು ಕುರಿ ಆಡಿಲ್ಲ. ಆದ್ಮೇಲೆ ಕರಿಚೆಂಡು ಅಂತ ತಂದ್ವಿ, ಶಿವಮಣಿ ಅಂತ ತಂದ್ವಿ ಸರ್. ಯಾವ 10 ಲಕ್ಷ ಕೊಟ್ಟು ತಗೊಂಬಂದ್ವಿ. ಇದು ಮಾಡ್ಕೊಡಕ್ ಬರಲಿಲ್ಲ. ಆ ದುಗ್ಗಮ್ಮನ ಸಾಕ್ಷಿಯಾಗು ಯಾರು ಮೋಸ ಆಗಕ್ಕೆ ಯಾರು ಬಿಡಲ್ಲ. ಮನುಷ್ಯರೇ ಮೋಸ ಮಾಡ್ಬೋದು, ಆ ತಾಯಿ ಮೋಸ ಮಾಡಕ್ ಎರಡಲ್ಲೂ 4 5,000 10,000 20,000 ಇಟ್ಟಿಲ್ಲ. ಎರಡಲ್ಲಿಗೆ ನಮ್ಮ ಕುರಿ ಹುಡ್ಡಿ ಇತಿಹಾಸದಾಗೆ 50,000 ಯಾವ ಊರಾಗೂ ಇಟ್ಟಿಲ್ಲ. ಕಣ್ಣು ಮರ್ಚಿ ಅಂತಿಮಿಕ್ಕಿ ಏನಾದ್ರೂ ಮಾಡಿದ್ರು ಮೋಸ ಮಾಡಿ ಏನಾರ ಕಣ ಹೊಡೆದ ನಿದರ್ಶನ ಇದ್ರೆ ನೆಕ್ಸ್ಟ್ 1 ತಿಂಗಳಿಗೆ ಎಲ್ಲರೂ ಕಣ ಆಡಿಸ್ರಿ ಕುರಿನೇ ಸ್ಕ್ರಾಪ್ ಆಗ ಚಾಂಪಿಯನ್. ಆ ಪೇಪರಿಗೆ ಬಂದಾಗ 19ನೇ ಚಾಂಪಿಯನ್ ಅದ. ಅವಾಗ ಇಲ್ಲಿ ನಮ್ಮ ಭಾಗದಾಗ ಏನಂದ್ರೆ ಅಂಡಬಂಡ ಕುರಿ ಕಣಕ್ಕೆ ಹೋಗೈತೆ ಅಂದ್ರೆ ಏನಾರು ಒಂದು ಪ್ರೈಸ್ ತಗೊಂಡ್ಬರ್ತಾರ ಅನ್ನೋದು. ಓಕೆ. ಅವಾಗಿನ ಕಾಲಕ್ಕೆ 2 ಹಿಡಿದು 8 ತನಕ ಯಾವತ್ತೂ ಸೋತಿಲ್ಲ ಅದು. ಸರ್, ಈಗ ಅಂಡಬಂಡ ಕುರಿ ಒಂದು ಫೇಮಸ್ ಆಗಿತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನೀವು ಹಂಗಾದ್ರೆ? ಸರ್, ಅದು ಅವತ್ತು ಅವಾಗಿನ ಕಾಲಕ್ಕೆ ಸೋಷಿಯಲ್ ಮೀಡಿಯಾ ಏನು ಇರಲಿಲ್ಲ. ಅವಾಗಿನ ಕಾಲಕ್ಕೆ 2 ಹಿಡಿದು 8 ತನಕ ಯಾವತ್ತೂ ಸೋತಿಲ್ಲ ಅದು. ಏನಪ್ಪ ಅಂಡಬಂಡ ಕುರಿ ಬಂದತ್ತೆ ಅಂದ್ರೆ ಒಂದ್ ಸೈಡ್ ವಿನ್ ಅದು ಬಂಡ ಅಂತಾರೆ. ಅದಕ್ಕೆ ನಾವು ಒಂದು ಬಂಡ ಅಂತ ಸೇರಿಸಿ ಅಂಡಬಂಡ ಅಂತ ಅದೇ ಒಂದು ಟೈಟ್ಲ್ ಬರ್ತದೆ. ಏನು ಟಗರು ಮರಿ ನೋಡ್ಕೊಂತಿದ್ರಲ್ಲ, ಡೈಲಿ ಯಾವ ಥರ ನೋಡ್ಕೊಂತಿದ್ರಿ ಹೆಂಗೆ ಸರ್? ಅವಾಗಿನ ಕಾಲಕ್ಕೆ ಇವಾಗಿನಷ್ಟೇನು ಇದು ಇರಲಿಲ್ಲ ಸರ್. ಹುಳ್ಳಿಕಾಳು, ಹಾಲು, ಜವಾರಿ ಮಟ್ಟಿ ಸ್ವಲ್ಪ ಒಟ್ಟು ಹಾಕ್ತಿದ್ವಿ ಅಷ್ಟೇ. ಇಲ್ಲಿ ಏನಿಲ್ಲ ಸರ್, ಮಾಮೂಲಿನೇ ಅದೊಂದು ದೇವ್ರ ವರ ಅಷ್ಟೇ. ಇವಾಗ ಮತ್ತೆ ಆಮೇಲೆ 10 ಲಕ್ಷ ಕೊಟ್ಟು ಕುರಿ ತಗೊಂಬಂದ್ವಿ. ಅವಾಗ ಈ ಕಣಕ್ಕೆ ಆಡಿದ್ದು ಇನ್ನೊಂದು ಕಣಕ್ಕೆ ಆಡ್ತಿರ್ಲಿಲ್ಲ, ಗ್ಯಾರಂಟಿ ಇರಲಿಲ್ಲ. ಅವಾಗ ಇಲ್ಲಿ ನಮ್ಮ ಭಾಗದಾಗ ಏನಂದ್ರೆ ಅಂಡಬಂಡ ಕುರಿ ಕಣಕ್ಕೆ ಹೋಗೈತೆ ಅಂದ್ರೆ ಏನಾರು ಒಂದು ಪ್ರೈಸ್ ತಗೊಂಡ್ಬರ್ತಾರ ಅನ್ನೋದು. ಒಂದ್ಸರಿ ಎಂಟ್ರಿ ಕೊಡ್ತಾರೆ, ಪ್ರೈಸ್ ತಗೊಂಡು ಬಂದೇ ಕನ್ಫರ್ಮ್. ಫಸ್ಟೇ ಮತ್ತೆ ಸೆಕೆಂಡ್ ಇಲ್ಲ, ಥರ್ಡ್ ಇಲ್ಲ. ಚಾಂಪಿಯನ್ ಟ್ರೋಫಿಗೂ ಆಡೋರು 2 ಚಾಂಪಿಯನ್ ಆಗಿರ್ತದೆ 8 ಕುರಿ ಹೊಡೆದು. ಈಗ ಎಲ್ಲೆಲ್ಲಿವರೆಗೂ ಹೋಗಿ ಬಂದಿರ್ಬೋದು? ಹರಿಹರ, ದಾವಣಗೆರೆ, ರಾಣೆಬೆನ್ನೂರು, ಹರಪನಹಳ್ಳಿ. ಅವಾಗ ಇವಾಗಿನಷ್ಟು ಕ್ರೇಜ್ ಇರ್ಲಿಲ್ಲ ಸರ್. ಸುತ್ತಮುತ್ತ ಅವಾಗ 3 ಕುರುಡಿ ನಡೀತದ. ಹರಿಹರ, ದಾವಣಗೆರೆ, ಆಮೇಲೆ ಇಲ್ಲಿ ನಮ್ಮ ಚೋಡನ್ ಹಬ್ಬಕ್ಕೆ ಎಲ್ಲ ಆಡಿಸಿದ್ರು. ರಾಣೆಬೆನ್ನೂರು, ಅವಾಗ ಗದಗು, ಮಹಾರಾಷ್ಟ್ರ, ಬಾಗಲಕೋಟೆ ಎಲ್ಲ ಕುರಿಗಳು ಇಲ್ಲಿಗೆ ಬರವು. ಈಗ ಆಲ್ಮೋಸ್ಟ್ ಅಂಡಬಂಡ ಕುರಿ ಎಲ್ಲ ಕಡೆ ಒಂದು ಕಾಂಪಿಟೇಷನ್ ತುಂಬಾನು ಪ್ರಚಾರ ಆಗೈತಿ. ಸೋಲಿಲ್ಲದ ಸರ್ದಾರ ಅಂತ ಆಗೈತಿ. ಅವಾಗಿನ ಕಾಲಕ್ಕೆ ಪೇಪರ್ನಾಗೂ ಬಂದಿತ್ತು ಅದು, ಸೋಲಿಲ್ಲ ಸರ್ದಾರ ಅಂತಂದೇಳಿ. ಈಗ ನಾವು ಸುಳ್ಳು ಹೇಳ್ಬೋದು, ಆ ಜನನೇ ನೋಡ್ರಿ, ನೀವು ಅದನ್ನ ತೋರಿಸ್ಬಿಡ್ರಿ. ಎಷ್ಟನೇ ವರ್ಷದಲ್ಲಿ ಸರ್ ಇದು ಪೇಪರ್ ಇಲ್ಲಿ ಹಾಕಿರೋದು? ಎಷ್ಟನೇ ವರ್ಷದಲ್ಲಿ ಪೇಪರ್ ಬಂದಿರ್ಬೋದು ಹಂಗಾದ್ರೆ? ನೋಡ್ರಿ, ಬ್ಲಾಕ್ ಅಂಡ್ ವೈಟ್ ಪೇಪರ್ ಅದನ್ನ. ಅದು ಸ್ನೇಹಿತರೆ, ಆಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಹಂಗಾಗಿ ಪೇಪರಿಗೆ ಬಂದಿದ್ದು ಅಂಡಬಂಡ ಕುರಿದು. ಬಟ್ ಇದು ಆಲ್ಮೋಸ್ಟ್ ಆಗಿ ಒಂದು 2003 1 2 ಅವಾಗೇ ಪೇಪರ್ ಬಂದಿದ್ದು. ಸರ್, ಈಗ ಬ್ಲಾಕ್ ಅಂಡ್ ವೈಟ್ ಪೇಪರ್ ಅದು. ಯಾವತ್ತು ಎಲ್ಲಿ ನೋಡ್ರಿ ಪೇಪರ್ನಾರೇ ಹಾಕ್ಯಾರ, ಸೋಲಿಲ್ಲ ಸರ್ದಾರ ಅಂಡಬಂಡ ಅಂತಂದೇಳಿ. ಸತತ 19ನೇ ಚಾಂಪಿಯನ್ ಬಂದಾಗ 19ನೇ ಚಾಂಪಿಯನ್. ಪೇಪರಿಗೆ ಬಂದಾಗ 19ನೇ ಚಾಂಪಿಯನ್. ಟೋಟಲ್ ಎಷ್ಟು ಪ್ರೈಸ್ ಗೆದ್ದಿರ್ಬೋದು ಹಂಗಾದ್ರೆ ಅದು ಅಂಡಬಂಡ? ಅವಾಗೆಲ್ಲ ಸರ್ ಇವಾಗಿನ ಕ್ಯಾಶ್ ಪ್ರೈಸ್ ಇರಲಿಲ್ಲ. ಒಂದು ಸೀಲ್ಡ್ ಅಲ್ಲ, ಟೋಟಲ್ ಎಷ್ಟು ಒಂದು ಇಂತಿಷ್ಟು ಅಂತ ಇರುತ್ತೆ. ಆಂಧ್ರದಿಂದ ಒಬ್ರು ಬಂದಿದ್ರು. ಅವಾಗಿನ ಕಾಲಕ್ಕೆ ಒಂದು 15 ಲಕ್ಷ ರೂಪಾಯಿ ಬೆಟ್ಟಿಂಗ್ ಆಡಿದ್ರು. ಯೂಟ್ಯೂಬ್ನಾಗೆಲ್ಲ ಹೇಳ್ಬಾರ್ದು. ಒಂದು 15-20 ಲಕ್ಷ ಅವಾಗಿನ ಕಾಲಕ್ಕೆ ಬೆಟ್ಟ. 15 ಲಕ್ಷ 20 ವರ್ಷ ಕೆಳಗೆ ಸೂಟ್ಗೇಸ್ ತಗೊಂಬಂದಿದ್ರು ಅವ್ರು. ಒಂದು ಸೂಟ್ಗೇಸ್. ನಮ್ಮ ಕಡೆ ಅಷ್ಟು ದುಡ್ಡು ಇರಲಿಲ್ಲ, ಆಂಧ್ರದೇ ಹೆಚ್ಚಿತ್ತು. ಆ ಕುರಿ ಸೋಲತ್ಗೆ ಅದು ಇಲ್ಲ ಬಿಟ್ಟು ಹೋದ್ರು. ಸೋತ್ರೆ ಇಲ್ಲಿ ಬಿಟ್ಟು ಹೋಗ್ತೀವಂತ. ಸರ್, ಈಗ ಅಂಡಬಂಡ ಕುರಿ ತಂದಿದ್ರಲ್ಲ, ಇದು ಗೆಲ್ಲುತ್ತೆ ಅಂತಾನೆ ತಂದಿದ್ರೆ ಅಥವಾ ಅದು ಬಂದ್ಮೇಲೆ ಒಂದು ಇದಾಗಿದ್ದ? ನಮ್ದು ಒಂದು ರಣದಮ್ಮ ಅಂತ ದೇವ್ರಿತ್ತು ಸರ್. ಅದು 2 ಸತಿ ಸಂತಿಗೆ ಹೋಗಿತ್ತು. ಸಂತಿಗೆ ಹೋಗಿತ್ತು ಆ ಕುರಿ. ನಮಗೆ ದೇವರ ಆಶೀರ್ವಾದದಿಂದ ಸಿಕ್ಕಿತ್ತು. ಬರೀ 3,300 ರೂಪಾಯಿ ತಗೊಂಡಿದ್ದು. 3,300 ತಗೊಂಡಿದ್ವಿ. ಆ ದೇವರು ನಮಗೆ ಅದು ಒಂದು ಏನೋ ಒಂದು ಎಲ್ಲಿ ಹೋದ್ರೆ ಒಂದು ಐಡೆಂಟಿಫೈ ಮಾಡಂಗೆ ಮಾಡಿಕೊಟ್ಟಪ್ಪ. ಸರ್, ಈಗ ಮನೆ ಮೇಲೆ ಅಂಡಬಂಡ ಅಂತ ಹಾಕಿದಾರಲ್ಲ, ಕೈ ಮೇಲೆ ಅಂಡಬಂಡ ಅಂತ ಅಚ್ಚಿನ ವಹಿಸ್ಕೊಂಡದು. ಯಾವಾಗ ವಹಿಸ್ಕೊಂಡಿದ್ದು ಸರ್ ಇದು? ಇದು ಹೆಚ್ಚು ಕಮ್ಮಿ ಒಂದು 20 ವರ್ಷ. ಅದೇ ಹ್ಯಾಂಡಿಂದೆ ಅವಾಗ ಹಿಂಗೆ ಕುಗ್ತಿದ್ರಲ್ಲ, ಅದೇ ಅವಾಗಿನ ಕಾಲಕ್ಕೆ ಅಂಡಬಂಡ ಕುರಿ ಅಂತ. ಪ್ರಕಾಶ್ ಅಣ್ಣ ಅಂದ್ರೆ ಅಂಡಬಂಡ ಅಂಡಬಂಡ. ಆಮೇಲೆ ನಮ್ಮ ಗ್ರೂಪ್ನಾಗ ಕುರಿ ತಗೊಂಬಂದ್ರೆ ಎಲ್ಲಿ ಹೋದ್ರು ಶ್ರೀ ಕಲ್ಕಿ ದುರ್ಗ ಅಂಡಬಂಡ ಗ್ರೂಪ್ ಅಂತಂದ್ರೆ ಬರುತ್ತಾರೆ. ಇವ್ರವು ಕುರಿ ಅದಾವು. ನಮ್ಮ ಹುಡುಗರು ಏನದಾರಲ್ಲ ಬ್ಯಾಚ್ನರು, ಶ್ರೀ ದುರ್ಗ ಅಂಡಬಂಡ ಅಂತಂದು ಹೇಳಿ ಬರ್ಸಿ ಆ ಕುರಿ ಹೆಸರು ಬರ್ಸೋದು. ಓಕೆ. ಈಗ ಅವಾಗ ಅಂಡಬಂಡದ ಇತ್ತಲ್ಲ, ಅದನ್ನ ಯಾರು ನೋಡ್ಕೊಂತಿದ್ರು ಡೈಲಿ? ನಾವೇ, ನಮ್ಮ ಅಜ್ಜಿ, ನಾವು ಸಣ್ಣರಿದ್ವಿ, ನಮ್ಮ ಚಿಕ್ಕಪ್ಪರಿದ್ವಿ. ಅವಾಗ ಇಲ್ಲಿ ನಮ್ಮ ಸರ್ಕಲ್, ಶಿವಾಜಿ ಸರ್ಕಲ್ಗೆ ಪ್ರತಿಯೊಬ್ರು ಯಾರು ಬರ್ತಾರೋ ಒಂದು ಪೆಂಡಿ ಉಲ್ಮೇಶ್ ಹೋಗೋರು ಅದಕ್ಕೆ. ಯಾಕಂದ್ರೆ ಈ ನಮ್ಮ ಪ್ರೀತಿ ಪಾತ್ರ. ಹೌದೌದು. ಈ ನಮ್ಮ ಸರ್ಕಲ್ ಕುರಿ ಗೆಲ್ತತಿ ಅಂತ. ಈ ನಮ್ಮ ಶಿವಾಜಿ ಸ್ಟ್ಯಾಚ್ಯೂ ಏನೈತಲ್ರಿ, ಆ ಸುತ್ತೋರ್ದಕ್ಕೂ ಪಟಾಕಿ ಹಚ್ತಿದ್ವಿ ಅವಾಗ. ಒಂದ್ಸರಿ ಹೋಗ್ಬಂತು ಅಂದ್ರೆ ನಮಗೆ 17 ವರ್ಷ ಇರ್ಬೋದು ಅಷ್ಟೇ. 17 ಇಲ್ಲಂದ್ರೆ 16 ವರ್ಷ ಇರ್ಬೋದು ಅಷ್ಟೇ ನಮಗೆ. ನಾವು ಕರಿಂದ ಓಡೋಕಿದ್ವಿ, ಓಡಕ್ಕೆ ಹೋಗಿದ್ವಿ. ಎಲ್ಲಿದ್ರು ಹೋಗಿದ್ವಿ ನಾವು. ದಾವಣಗೆರೆ ಎಲ್ಲರೂ ನಮ್ಮೂರಪ್ಪ ನಮ್ಮ ಕುರಿ ಅನ್ನೋದು ಭಾಳ ಅಭಿಮಾನ. ಈಗ ಅಂಡಬಂಡ ಕುರಿ ಆಯ್ತಲ್ಲ, ಅದಾದ್ಮೇಲೆ ಮತ್ತೆ ಬೇರೆ ಸಾಕ್ಲಿಲ್ಲ ಅಂತ? ಆದ್ಮೇಲೆ ಕರಿಚೆಂಡು ಅಂತ ತಂದ್ವಿ, ಶಿವಮಣಿ ಅಂತ ತಂದ್ವಿ ಸರ್. ಯಾವ 10 ಲಕ್ಷ ಕೊಟ್ಟು ತಗೊಂಬಂದ್ವಿ. ಇದು ಮಾಡ್ಕೊಡಕ್ ಬರಲಿಲ್ಲ. ಅಂದ್ರೆ ಅಂಡಬಂಡ ಕುರಿ ಹೆಸರು ತರಕ್ ಆಗ್ಲಿಲ್ಲ. ಮತ್ತೆ ಇನ್ನೊಂದು 2-3 ಅದಾವು.
ಅದರಷ್ಟು ಮಾಡಲ್ಲ ಅಂತ. ಅಂದ್ರೆ ಈ ವರ್ಷದ ಈಗ ದುಗ್ಗಮ್ಮನ ಕಣ ಯಾವ ತರ ನಡಿಬೋದು ನೀವು? ಈ ಥರ ಇಡೀ ನಮ್ಮ ಕರ್ನಾಟಕದಾಗ ಯಾರು ನಡೆಸಲ್ಲ ಕಣ. ಈ ನಮ್ಮ ಅಷ್ಟು ಇವರೇ ಕಮಿಟಿ ಹುಡುಗರು ಬರೀ ಬೇರೆ ಕಡೆ 50,000 ಇಟ್ಟು 2,000 ಇರ್ತಾರ. ನಾವು 4 ಲಕ್ಷ ಕಮಿಟಿ ಎಲ್ಲ ಸೇರಿ 4 ಲಕ್ಷ ಇಟ್ಟು 3,000 ಎಂಟ್ರೆನ್ಸ್ ಬರೀ 8 10,25,000 ಟೋಟಲ್ ಫಸ್ಟ್ ಸೆಕೆಂಡ್. ಈ ಸರಿನಾ ಅಥವಾ ಯಾವಾಗಲೂ ಅಷ್ಟೇ ಇರುತ್ತೆ ಸರ್? ಪ್ರತಿ ಸತಿ ಪ್ರತಿ ವರ್ಷನೂ ಒಂದೊಂದ್ಸತಿ 5 ಲಕ್ಷ ಮಾಡ್ತಾರೆ. ದುಗ್ಗಮ್ಮನ ಜಾತ್ರೆ ಅಂದ್ರೆ ಪ್ಲೇಸ್ ಇಟ್ಟಿರೋದು ಅಂದ್ರೆ ದಾವಣಗೆರೆ ಕಣ. ದಾವಣಗೆರೆ ದುಗ್ಗಮ್ಮನ ಕಣ. ಈಗ ಒಂದು HFP ಸಿಕ್ಕಿ 3,000 ಇಕ್ತಾರೆ, 50,000 ರೂಪಾಯಿ ಬೈಕ್ ಇಕ್ಕಿ 3,000 ಇಕ್ತಾರೆ. ನಾವು 4 ಲಕ್ಷ ಇಕ್ಕಿ ಬರೀ 3,000 ಎಂಟ್ರೆನ್ಸ್ ಫೀಸ್. ಮತ್ತೆ ಫೋರ್ತ್ ಪೇಜ್ 1 ಲಕ್ಷ ಐತಿ, 25,000 ಟೋಟಲ್ 8 10,25,000 ಪ್ರೈಸ್. ಬೆಳ್ಳಿ ಫೋಟೋ ಅದೊಂದು ಹೇಳಿ 5th ತನಕ ಇಟ್ಟಿದ್ದೀರಾ ಈ ಸತಿ? ಪ್ರತಿ ಸರಿ ಫಸ್ಟ್ ತರ್ಡ್ ಅಷ್ಟೇ ಇರುತ್ತೆ, ಫಸ್ಟ್ ಸೆಕೆಂಡ್ ತರ್ಡ್. ಇಲ್ಲಿ ನಮ್ ದುಗ್ಗಮ್ಮನ ಕಣದಲ್ಲಿ ಆಮೇಲೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕುರಿಗಳು ಭಾಳ ತಂದಾರ. ಅದಕ್ಕೆ ಏನಾಗೈತಿ, ಯಾರಿಗೂ ಮೋಸ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅವ್ರಿಗೂ ಒಂದು ಪ್ರೈಜ್ ಇಲ್ಲಿ 5th ಪ್ಲೇಸ್ ಒಂದು ಬೆಳ್ಳಿ ಫೋಟ, ಆಮೇಲೆ 25 kg ಕಾಳು, ಒಂದು ಪಾಕೆಟ್ ಕಾಳು ಎಲ್ಲ ದೇವಸ್ಥಾನ ಕಡೆಯಿಂದನೇ ಕೊಡ್ತಾರೆ. ಸರ್ ಈಗ ಕಣದಲ್ಲಿ ಕೇಳಬಾರ್ದು ಆದ್ರೆ ಕೇಳ್ತಾ ಇದ್ದೀನಿ, ಕೆಲವೊಂದ್ಸರಿ ಮೋಸ ಆಗುತ್ತೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಅಂತಾರೆ. ಯಾವ ಕಣಕ್ಕೆ ಯಾವುದೇ ಮೋಸ ಆಗಲ್ಲ, ಏನಾಗಲ್ಲ. ಬಹಳ ಖುಷಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಕುರಿ ಅಂದ್ರೆ ಬಹಳ ಚೆನ್ನಾಗಿ ಹಾಕಿತಿ. ಹಂಗಾಗಿ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಶನಿವಾರ ದಿವಸ ಎಂಟಲ್. Exact ಗುರುವಾರದಿಂದ ಮರಿ ಕುರಿ 3 ದಿವಸ ಅದಕ್ಕಂತಂದು ಇಕ್ಕಿತಣ. ಅಕಸ್ಮಾತ್ ಈಗ 100, 200, 300 ಬರ್ತೈತಿ. ಈ ಸರಿ ಒಂದು 600, 700 ಟಗರು ಮರಿ ಬಂತಾರೆ, ಅಷ್ಟಕ್ಕೂ ಆಡಿಸ್ತೀರಾ ಅಥವಾ ಹೆಂಗೆ? ಬರಲ್ಲ ಸರ್, ಅದು ಗ್ರೂಪ್ಗಳು ಮಾಡಾವಿ. 19ನೇ ತಾರೀಕಿಗೆ ಮರಿ ಕುರಿ 2 ಅಲ್ಲು, 20ನೇ ತಾರೀಕಿಗೆ ಬರೀ 4 ಅಲ್ಲು 6 ಅಲ್ಲು. ಶನಿವಾರ ಒಂದು ಚೆನ್ನಾಗಿ ಆಗೋಕ್ಕೋಸ್ಕರ ದೊಡ್ಡ ಪ್ರೈಜ್ ಇಟ್ಟತಿ. ರಾಜ್ಯದ ಮೂಲೆ ಮೂಲೆಗಳಿಂದ ಕುರಿ ಬರ್ತಾವ ಅನ್ನೋದು ಗೊತ್ತಿದ್ದು 8ಅಲ್ಲಿಗೆ ಒಂದೇ ಸಪ್ರೇಟ್ ಒಂದು ಸೆಟ್ ಡೇ ಪೂರ್ತಿ ಸಪ್ರೇಟ್ ಅದಕ್ಕೆ ಇಟ್ಟತಿ. ಡಬಲ್ ಬ್ಯಾರಿಗೇಟ್ ಮಾಡೈತಿ. ಯಾವುದೇ ಕಾರಣಕ್ಕೂ ಒಂದು ಇಂಚು ಮೋಸ ಆಗಲ್ಲ, ಯಾರಿಗೂ ಮೋಸ ಖುಷಿಯಿಂದ ಆಗಲ್ಲ. ಎಲ್ಲರೂ ಖುಷಿಯಿಂದ ಕುರಿ ಹಾಕ್ತಾರೆ. ಕೇಳಿದ್ರಿ ಮೋಸ ಆಗುತ್ತೆ ಅಂತ, ಪ್ರೇಕ್ಷಕರ ಮುಂದೆ ಚೀಟಿ ಹತ್ತಿ ಕುರಿ ಆಡಿಸ್ತಾರೆ. ಆಮೇಲೆ ಒಳ್ಳೆ ಕ್ವಶನ್ ಕೇಳಿದ್ರಿ, ಈ ಮುಖಾಂತರ ನಾವು ಅದನ್ನೇ ಹೇಳ್ತೇವೆ. ಈ ಸತಿ ಈಗ ನಿಮಗೆ ಸೋಷಿಯಲ್ ಮೀಡಿಯಾದಾಗ ನೀವು ಅದನ್ನು ಕೇಳಿದ್ದು ಪಾಡತ್ತು. ಆ ದುಗ್ಗಮ್ಮನ ಸಾಕ್ಷಿಯಾಗು ಯಾರು ಮೋಸ ಆಗಕ್ಕೆ ಯಾರು ಬಿಡಲ್ಲ. ಎಲ್ಲರೂ ಅಣ್ತಂಬಳಾಗಿ ನಡೆಸಿ ನಮ್ಮ ಊರಬ್ಬನ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಹೆಸರೈತೆ. ಆ ತಾಯಿ ಆಶೀರ್ವಾದ ಯಾರಿಗಾಯ್ತು ಅವ್ರಿಗೆ ಪ್ರೈಜ್ ಒಯ್ಯೋದು. ಯಾವುದು ಮೋಸ ಆಗಲ್ಲ, ಏನು ಅನುಮಾನ ಬೇಡ. 5 ಕುರಿ 10 ಕುರಿ ಎಷ್ಟು ಹಾಕಿದ್ರೆ ತಾಯಿ ಆಶೀರ್ವಾದ ಇದ್ದಾವೆ ಕಣ ಹೊಡೆಯೋದು. ಈಗ ಎಷ್ಟು ಟಗರು ಮರಿ ಬಂದ್ರು ಕೂಡ ಅವರಿಗೆ ಎಲ್ಲರಿಗೂ ಎಂಟ್ರೆನ್ಸ್ ಇದೆ ಸರ್, ಯಾರಿಗೂ ವಾಪಸ್ ಕಳ್ಸೋದೇನಿಲ್ಲ. ಯಾರೆಲ್ಲಾದ್ರೂ ಆಯಾ ತಕ್ಕ ಗ್ರೂಪಿಗೆ ಆಡಿಸ್ತೀವಿ. ಏನು ಯಾವ ಏನೇನಿದೆನೋ ತಕ್ಕನಂಗೆ ಆಡಿಸ್ತಾರೆ. ಮತ್ತು ಪ್ರತಿಯೊಂದು ಕುರಿನೂ ಚೆಕ್ ಮಾಡಿ ಅಲ್ಲಿ ಆಡಿಸೋದು ಲೈವಲ್ಲಿ. ಕುರಿ ಮಾಲೀಕರೇ ಚೀಟಿ ಡಬ್ಬಿಯಿಂದ ಅವರೇ ಎತ್ತೋದು, ಗೆದ್ದು ಕುರಿ ಚೀಟಿನ ಇನ್ನೊಂದು ಡಬ್ಬಿಗೆ ಅವರೇ ಹಾಕೋದು. ಚೀಟಿ ಯಾರ ಕೈ ಯಾರು ಮುಟ್ಟಂಗಿಲ್ಲ. ನೀವು ಹೇಳ್ದಂಗೆ ಯಾವ ಕಾರಣಕ್ಕೂ ಮೋಸ ಆಗಲ್ಲ. ಭಾಳ ಅಂದರೆ ಭಾಳ ಚೆನ್ನಾಗಿ ಹಾಕೈತಿ. ನಾವಾದರೂ ನಮ್ಮ ಕಮಿಟರ್ ಏನಾದ್ರಲ್ಲ, ಇವೇ ಮೇನ್ ಕಮಿಟಿ. ಈ ಕಮಿಟರೆಲ್ಲ ಏನು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವಾದ್ರೂ ಕೂಡ ಆ ಚೀಟಿ ಡಬ್ಬಿ ತಕ್ಕ ಈಗ ನಾವು ಹೋದ್ರೂ ನಮಗೂ ಇನ್ನೊಂದು ಜನ ಯಾರು ಹಿಂದೇನು ಅನ್ಬಾರ್ದು. ಅದಕ್ಕೆ ನಾವೇನು ಯೋಚನೆ ಮಾಡವಿ, ಆ ಡಬ್ಬಿಯಿಂದ ನಾವೇ ಒಂದು 20 ಅಡಿ ದೂರ ಇರ್ತವೆ. ನೀವು ಹತ್ರಕ್ಕೆ ಹೋಗಲ್ಲ. ಡಬ್ಬಿನ ಆ ಡಬ್ಬಿ ಮೇಲೆ ಅನುಮಾನ ಇದ್ರೆ ಯಾರು ಬೇಕಾದ್ರೂ ಲೈವ್ ಕೊಡ್ಬೋದು. ಡಬ್ಬಿ ಲೈವ್ ಕೊಡ್ಬೋದು. ಡಬ್ಬಿನೇ ಡಬ್ಬಿನ ಯಾಕಂದ್ರೆ ಆ ಕಣಕ್ಕೆ ಯಾರು ಕುರಿ ಎಲ್ಲ ಗೆಲ್ಲದು, ಆ ಡಬ್ಬಿ ಗೆಲ್ಲದು. ನನ್ನವು ಕುರಿ ಅದು, ಇವು ಅಣ್ಣರವ ಇದು, ನಮ್ಮ ಹಳಿ ಒಂದು ಐದು. ನಾವು ಯಾರು ಈಗ ಮೋಸ ಆಗುತ್ತೆ ಅಂದ್ರೆ ಹೆಂಗ್ ಆಗ್ಬೋದು? ಈಗ ಎಕ್ಸಾಂಪಲ್ ಎರಡಲ್ಲಿ ಏನಾಗಲ್ಲ. ಮನುಷ್ಯರಿಗೆ ಮೋಸ ಮಾಡ್ಬೋದು, ಮನುಷ್ಯರಿಗೆ ಮೋಸ ಮಾಡ್ಬೋದು, ಆ ತಾಯಿ ಮೋಸ ಮಾಡಕ್ಕೆ ಏನ್ ಗೊತ್ತಾ, ಸೋತವರು 1000 ಹೇಳ್ತಾರೆ. ಕುರಿ ಸೋತಾಗ ಇಲ್ಲಿ ಮೋಸ ಮಾಡಿದ್ ಗೋನ್ ಕುರಿ ಅಂದ್ರೆ ಮೋಸ ಮಾಡಿ ಕಣ ಹೊಡೆದ್ರೆ ನೆಕ್ಸ್ಟ್ ಇತಿಹಾಸದಾಗೆ ಆ ಕುರಿ ಆಡಿರಲ್ಲ. ಮೋಸ ಮಾಡ್ಕೊಂಡು ಇತಿಹಾಸದಾಗೆ ಆ ಕುರಿ ಆಡಿಲ್ಲ. ಕಣ್ಣು ಮರ್ಚಿ ಬಾಳ ಕುರಿ ಹೋಗಿ ನಮ್ಮ ಮುಂದೆ ಅಂತಿಮಿಕ್ಕಿ ಏನಾದ್ರೂ ಮಾಡಿದ್ರು ಮೋಸ ಮಾಡಿ ಏನಾರ ಕಣ ಹೊಡೆದ ನಿದರ್ಶನ ಇದ್ರೆ ನೆಕ್ಸ್ಟ್ 1 ತಿಂಗಳಿಗೆ ಎಲ್ಲರೂ ಕಣ ಆಡಿಸ್ರೆ ಕುರಿನೇ ಸ್ಕ್ರಾಪ್ ಆಗಲ್ಲ. ಈಗ ಏನ್ ಮಾಡ್ತಾರೆ ಗೊತ್ತಾ, ಕೆಲವರು ಸೋತಂತರು ಹೊಟ್ಟೆ ಕಿಚ್ಚಿಗೆ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಈ ದುಗ್ಗಮ್ಮ ಆ ಕಣ ರೀತಿ ಯಾರು ಮಾಡಬಾರ್ದು. ಇನ್ನೊಂದು ಏನಾಗೈತೆ ಅಂದ್ರೆ, ದುಗ್ಗಮ್ಮ ಕಣ ಆದ್ರೆ ಪ್ಲೇಸ್ ಆದ್ರೆ ನೆಕ್ಸ್ಟ್ ಆಡಲ್ಲ, ಆ ಕುರಿ ಸ್ಕ್ರಾಪ್ ಆಕತಿ ಅಂತಂದ್ರೆ ಏನೋ ಒಂದು ರೂಮರ್ ಸಬ್ಜಾರ. ಯಾವ ರೂಮರ್ಸ್ ಎಲ್ಲ ಸುಳ್ಳು. ಸಾಚ ನಿಯತ್ತ ಕುರುಡಿ ಆಡಿಸಿದ್ರೆ ಇಡೀ ಕರ್ನಾಟಕದಾಗ 1 ವರ್ಷ ಏನ್ ದಸರಾ ಪಟ್ಟ ಕೊಡ್ತಾರ ನೋಡ್ರಿ, ಮೈಸೂರು ದಸರಾ ಕುಸ್ತಿ ಕೊಡ್ತಾರ. ಆ ಗ್ರೂಪ್ನಾಗೆ 1 ವರ್ಷ ಮೈಸೂರು ದಸರಾದಾಗ ಒಂದು ಪ್ಲೇಸ್ ಮಾಡಕಂದ್ರೆ 1 ವರ್ಷ ಪ್ರಾಕ್ಟೀಸ್ ಮಾಡಿರ್ತಾನ ಒಬ್ಬ ಪೈಲ್ವಾನ್. ಹೌದು. ಒಂದೇ ಗ್ರೂಪಿಗೆ ಒಂದೇ 1 kg ನೀರಕ್ ಬಿಡಲ್ಲ. ದಸರಾದಾಗ 11 ಲಕ್ಷ ರೂಪಾಯಿ ತಾರು ಹೊಡಿತಲ್ಲ, ದಸರಾದಾಗ ದುಗೋನ್ ಕಣ ಹೊಡೆದ್ರೆ ಆ ಕುರಿಕೇನೆ ಹೆಸರು. ದಸರಾದಾಗ ಏನು ಒಂದು ಗ್ರೂಪ್ನಾಗ ಒಬ್ಬ ಪೈಲ್ವಾನ ಹೆಸರು ಮಾಡ್ತಾನಲ್ಲ, ಅದೇ ರೀತಿ ನಮ್ಮ ದುಗ್ಗಮ್ಮನ ಕಣದಾಗೆ ಯಾವ ಗ್ರೂಪರಾಗಿರ್ಲಿ, ಅದು ಮರಿ ಕುರಿ 2 ಅಲ್ಲು 4 ಅಲ್ಲು 6 ಅಲ್ಲು 8 ಅಲ್ಲು ಯಾವ ಗ್ರೂಪರಾಗಿರ್ಲಿ, ಒಂದು ಗ್ರೂಪ್ನಾಗ ಹೆಸರು ಮಾಡಿದ್ರೆ ಅದು ಕರ್ನಾಟಕ ಚಾಂಪಿಯನ್. ಸರ್ ಈಗ ಮರಿ ಒಂದು ಇರುತ್ತಲ್ಲ ಒಳಗಡೆಗೆ ಆ ಕಡೆ ತರುವಾಗ ಎಷ್ಟು ಜನ ಬರ್ಬೋದು? ಇಬ್ರು ಒಬ್ಬ ಕುರಿ ಇಬ್ರು ಇಬ್ಬರೇ ಬರಬೇಕು. ಓಕೆ ಓಕೆ. ಹಾಂ ಹಾಂ, ರೆಫ್ರಿ ಒಬ್ರು ಇಬ್ರು. ಸರ್ ಈಗ 2 ಅಲ್ಲಿ ಇರುತ್ತೆ 4 ಅಲ್ಲ ಅಂತ ಹೇಳಿ ಮೋಸ ಮಾಡಿ ಆಡ್ಸೋದು ಆ ಥರ ಇದೆ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ನಮ್ಮವೇ ಒಂದು ಇಬ್ರು ಹೊರಗಕ್ಕೆ, ಯಾಕಂದ್ರೆ ಸುಮಾರಷ್ಟು ಆಗ್ತಾವೆ ಅಂತ ಕೇಳಿದ್ದೀವಿ ನಾವು. ಯಾವ್ದಾಗಿರ್ಲಿ ಎಕ್ಸ್ಪೀರಿಯನ್ಸ್
ಎಕ್ಸ್ಪೀರಿಯನ್ಸ್ ನಾನು ಹಾಕಿದ್ರೆ ನಮ್ಮ ಅಣ್ಣ ಹೊರಗೆ ಹಾಕ್ತೈತಿ, ನಮ್ಮ ಅಣ್ಣ ಹಾಕಿದ್ರೆ ನಾನು ಹೊರಗೆ ಹಾಕ್ತೀನಿ. ಅಷ್ಟು ಒಗ್ಗಟ್ಟಾಗಿ ದೇವಸ್ಥಾನ ಯಾಕಂದ್ರೆ ದೇವಸ್ಥಾನ ಬೇರೆ ಕಡೆ ಕೇಳಬಾರ್ದು. ತೀರ್ಮಾನ ಮಾಡಿದ್ರೆ ಮುಗಿದೋಯ್ತು, ಕುರಿ ಹೊರಗೆ. ಅವ್ರದೇ ಫೈನಲ್. ಆಮೇಲೆ ಇದ್ರ ₹1 ತಗೊಂಡು ಯಾರ ಹತ್ರ ಇಸ್ಕೊಳಲ್ಲ, ಎಲ್ಲ ಅಮ್ಮನ ದೇವಸ್ಥಾನದ ಮುಂದೆನಾ ಈಗ ನೀವೇ ನೋಡ್ತೀರಿ ಎಲ್ಲಾ ಭಕ್ತರು ₹1 ಹಿಡಿದು ಅವ್ರವ್ರ ಶಕ್ತಿ ಅನುಸಾರವಾಗಿ 10 ಲಕ್ಷ ತನಕನೂ ಅದು ದೇವ್ರಿಗೆ ಹಾಕಿರ್ತಾರೆ. ಆ ದುಡ್ಡು ಒಯ್ಬೇಕು ಅಂದ್ರೆ ಆ ದೇವಿ ಆಶೀರ್ವಾದನೇ ಬೇಕು. ಈ ಬೇರೆ ಆಶೀರ್ವಾದ ಇಲ್ದೆ ಏನ್ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ. ಈಗ ಬೇರೆ ಕಡೆ ತಾಯಿ ಆಶೀರ್ವಾದ ಯಾವ್ದಿರ್ತದೆ ಅದೇ ಕಾರಣ. ಕುರಿ ಒಳಗೆ ರೆಫ್ರಿ ಅಂದ್ರೆ ಅವ್ರು ಒಂಥರ ಉಸ್ತಾದ್ ಇದ್ದಂಗೆ ಪೈಲೋನ್ರಿಗೆ. ಕುರಿ ಸಾಕಾರತ್ತಲ್ಲ ಅವ್ರ ಒಂಥರ ಉಸ್ತಾದ್ ಇದ್ದಂಗೆ. ಉಸ್ತಾದ್ ಅಂದ್ರೆ ಹಿರಿಯರು ಅಂತಂದು ಅವ್ರಿಗೆ ಗೌರವ ಕೊಟ್ಟು ಅಲ್ಲಿ ಸರಿ ಇಲ್ಲಪ್ಪ ಅಂದ್ರೆ ಹೊರಗೆ ಹಾಕ್ಲೇಬೇಕು. ಆ ಕಾರಣಕ್ಕೆ ಅವರೇ ರೆಫ್ರಿನೇ ರೆಫ್ರಿನೇ ಅಂತಿಮ ತೀರ್ಮಾನ. ಅವರು ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರ್ನೇ ಕುಂದಿರ್ಸಿರೋದು, ಬೇರೆ ಯಾರು ಮಾಮೂಲಿ ಯಾರು ಇರಲ್ಲ. ಆಡೋಕ್ಕಿಂತ ಮುಂಚೆ ಪ್ರತಿಯೊಂದು ಚೆಕ್ ಮಾಡಿ ಆಡಿಸ್ತಾರೆ. ಅಂತಿಮ ತೀರ್ಮಾನ ಮುಗಿದೋಯ್ತು. ಈ ನಿಮ್ಮ ವೇದಿಕೆ ಮುಖಾಂತರ ನಾವು ಮತ್ತೊಂದು ಸತಿ ಎಲ್ಲರಿಗೂ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತೇವೆ. ಇದರಷ್ಟು ಈ ನಮ್ಮ ದುಗ್ಗಮ್ಮಗುಡಿ ವಿಜೃಂಭಣೆ ಆದಂಥ ಕಣ ಈ ಕರ್ನಾಟಕದಾಗ ಎಲ್ಲೂ ಆಗಿಲ್ಲ. ಸುಮ್ಮನೆ 8 ಒಂದೇ ಪ್ರೈಸ್ ಇಟ್ಟು ಆ 2 4 5,000 10,000 20,000 ಇಟ್ಟಿಲ್ಲ. 2 ನಮ್ಮ ಕುರಿಯುಡ್ಡಿ ಇತಿಹಾಸದಾಗೆ 50,000 ಯಾವ ಊರಾಗೂ ಇಟ್ಟಿಲ್ಲ. 2 ನಮ್ಮ ದಾವಣಗೆರೆಗೆ 50,000 ಇಟ್ಟತಿ. ಆಯಾ ಗ್ರೂಪ್ ತಕ್ಕಂಗೆ ಎಲ್ಲರಿಗೂ ಕ್ಯಾಶ್ ಪ್ರೈಸ್ ಆಗಲಿ 4 ಲಕ್ಷ ಇಟ್ಟಿರೋದಾಗಲಿ 6 8 4th ಪ್ಲೇಸಿಗೆ 1 ಲಕ್ಷ ಇತ್ತು. 4th ಪ್ಲೇಸಿಗೆ 1 ಲಕ್ಷ, ಪ್ಲೇಸಿಗೆ 1 ಲಕ್ಷ ಐತಿ. ವಾವ್. 5th ಪ್ಲೇಸಿಗೆ ಒಂದು 25,000. ಅದೇ ರೀತಿ ಒಂದು ಬೆಳ್ಳಿ ಫೋಟೋ ದುಗ್ಗಮ್ಮಂದು, ಆದಿಶಕ್ತಿ ದುಗ್ಗಮ್ಮಂದು 30 kg ಒಂದು ಪ್ಯಾಕೆಟ್ ಉಳ್ಳಿ. ಇಷ್ಟಕ್ಕೊಂದು ಎಲ್ಲಿ ಕೊಡೋಕೆ ಸಾಧ್ಯನೂ ಇಲ್ಲ. ಇಷ್ಟಕ್ಕೊಂದೆಲ್ಲ ಇಡೀ ನಮ್ಮ ದಾವಣಗೆರೆಗೆ ನಮ್ಮ ಕಮಿಟಿ ಹಂಗೆ ಒಂದಾಗಿ ಆಡ್ಸೋದು ಯಾವ ಊರಾಗೂ ಆಗಲ್ಲ. ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಆಡ್ಸಂದ್ರೆ ದುಗ್ಗಮ್ಮನ ಕುರುಡಿ ಯಶಸ್ವಿ ಆಗೋಕ್ಕೆ ನೀವು ಒಂದು ಪಾರ್ಟ್ ಆಫ್ ಟೈಮ್ ಆಗಿ. ಧನ್ಯವಾದ. ಥ್ಯಾಂಕ್ ಯು. ನಮ್ದು ಸಂಚಾರಿ ಗುರು ಅಂತ ಇದೆ.